ನೀನು ಹಂಗೆ ಹಿಂಗೆ ಕರ್ದಾಕ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಮುಚ್ಕೇರ್ರಿ ಗಿಚ್ಕೇರ್ರಿ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ಬೋದು. ಹಿಂಗೆ ಅಂತ ಅಂದ್ರೆ ಯಾರು ಕೇಳ್ಬಿಟ್ಟಾರ ಈಗ ಯಾರು ಕೇಳೋದಿಲ್ಲ ನಿನ್ನ ಮಾತ. ನಿಂತವಿದ್ರೆ ನಿನ್ಗೆ ಆಯ್ಸ್ತಿದ್ರೆ ಹಣೆ ಇದ್ರೆ ನಿಂತವದ. ಈಗ ಯಾರು ನಿನ್ನ ಮಾತು ಕೇಳೋದಿಲ್ಲ ಅಂತ ನಮ್ ಯಾರು ಅಂತ ಅಂತೇಳ ಅಮ್ಮನ ಹೆಸರು ಅದೇ ಅಂತವಳೆ ಅಂತ ಅವರೇ ಒಂಚೂರು ಗಲಾಟೆ ಮಾಡ್ತಾರಲ್ಲ ಎಲ್ಲರ ಜೊತೆಲೂ ಗಲಾಟೆ ಮಾಡ್ತಾರ. ಗಿಲ್ಲಿ ಜೊತೆ ಗಲಾಟೆ ಮಾಡ್ತಾರೆ, ಎಲ್ಲರ ಜೊತೆಲೂ ಮಾಡ್ತಾರ. ಗಿಲ್ಲಿ ಜಟಿ ಅಂತ ಹೇಳಿ ಎಲ್ಲರ ಜೊತೆಲೂ ಗಲಾಟೆ ಮಾಡ್ತಾರ. ಏನ್ ಹೇಳ್ತೀರಾ? ಅಮ್ಮನೇ ಸರಿ ಇಲ್ಲ ಅಂತ ಅಲ್ಲಿ ಕಿರಿಕ್ ಮಾಡ್ತಾಳೆ ಪಾಪ ಹುಡುಗಿ ಅಮ್ಮ ಅಜ್ಜಿ ಅವರೆಲ್ಲ ಚೆನ್ನಾಗ್ ಮಾಡ್ತಾರೆ. ಇವ್ರೊಬ್ರೇ ಗಲಾಟೆ ಮಾಡೋದು. ಇದೀನಿ ಇಲ್ಲಿ ಯಾರೋ ಕೆಲಸ ಮಾಡ್ತಾ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಅವರು ಏನಾಗಬೇಕು, ಗಿಲ್ಲಿ ನಟ ಅವ್ರ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ, ಬನ್ನಿ ಮಾತಾಡ್ಸೋಣ. ಅಜಯ್ ನಮಸ್ತೆ. ಓ ಏನು ಕೆಲಸ ಮಾಡ್ತಾ ಇದ್ದೀರಾ? ಗಿಲ್ಲಿ ನಟ ಗೊತ್ತಲ್ವ ನಿಮಗೆ? ನಿಮ್ಮೂರವ್ರೆ? ಮೊಮ್ಮಗನೇ ಆಗ್ಬೇಕಾ? ಓಕೆ. ಏನೋ ಕೆಲಸ ಮಾಡ್ತಾ ಇದ್ರಿ? ಮುಳ್ಗಿಡ ಅಂತ ಕಿತ್ತಾಕ್ತಾ ಇದ್ದಿ. ಮೊಮ್ಮಗನೇ ಆಗ್ಬೇಕಾ? ನಮ್ಮನೇಲೆ ಊಟ ಬಂದ್ರೆ ಊಟ ಮಾಡೋದು ಬತ್ತಿದ್. ನಮ್ಮನೆಗೆ ಬಂದಾಗ ಮಾತ್ರ ನಮ್ಮನೆಗೆ ಬತ್ತಿದ್ರು. ಬಂದು ನಮ್ಮನೇಲಿ ಚಾರ್ಜ್ ಹಾಕೊಂಡು ಮೊಬೈಲ್ ಮನಗಿದು ಕೂತಿದ್ದು ಏನಾರ ಕೊಟ್ರೆ ತಿಂದ್ಕೊಂಡು ಹೋಯ್ತಿದ್ರು. ಈಗ ಬಿಗ್ ಬಾಸ್ ನೋಡ್ತಿದ್ರಲ್ವಾ, ಹೆಂಗ ಅನ್ಸುತ್ತೆ? ಚೆನ್ನಾಗ್ ಬರ್ಲಿ ಅಂತ. ಈಗ ಗೆಲ್ತಾರ? ಗೆಲ್ತಾರೆ, ಪಕ್ಕ ಗೆಲ್ತಾರೆ. ಓಕೆ. ಇದು ಯಾರು ಇಷ್ಟ ಆಗ್ತಾರೆ? ಇವ್ರು ಗಿಲ್ಲಿ ನಟರ. ಅವ್ರು ಬಿಟ್ರೆ ಬೇರೆ ಯಾರು ಇಷ್ಟ ಆಗ್ತಾರೆ? ನಮಗೆ ಇನ್ಯಾರು ಬೇರೆ ಯಾರು ಇಷ್ಟ ಇಲ್ಲ, ಗಿಲ್ಲಿ ನಟರ. ಯಾರು ಕಂಡ್ರೆ ಇಷ್ಟ ಇಲ್ಲ? ನಮ್ಗೆ ಯಾರು ಅಂತಾರೆ ಅದೇ ಅಂತವಳ ಅಮ್ಮನ ಹೆಸರು ಅದೇ ಅಂತವಳೆ ಅಂತ. ಇಷ್ಟ ಆಗಲ್ಲ. ಅವರೇ ಒಂಚೂರು ಗಲಾಟೆ ಮಾಡ್ತಾರಲ್ಲ ಎಲ್ಲರ ಜೊತೆಲೂ ಗಲಾಟೆ ಮಾಡ್ತಾರ. ಗಿಲ್ಲಿ ಜೊತೆ ಗಲಾಟೆ ಮಾಡ್ತಾರೆ, ಎಲ್ಲರ ಜೊತೆಲೂ ಮಾಡ್ತಾರ. ಗಿಲ್ಲಿ ಜಟಿ ಅಂತ ಹೇಳಿ ಎಲ್ಲರ ಜೊತೆಲೂ ಗಲಾಟೆ ಮಾಡ್ತಾರ. ಏನ್ ಹೇಳ್ತೀರಾ? ಅಮ್ಮನೇ ಸರಿ ಇಲ್ಲ ಅಂತ ಅಲ್ಲಿ ಕಿರಿಕ್ ಮಾಡ್ತಾಳೆ ಪಾಪ ಹುಡುಗಿ ಅಮ್ಮ ಅಜ್ಜಿ ಅವರೆಲ್ಲ ಚೆನ್ನಾಗ್ ಮಾಡ್ತಾರೆ. ಇವ್ರೊಬ್ರೇ ಗಲಾಟೆ ಮಾಡೋದು. ಜಾನ್ವಿ ಅವ್ರೇನು ಅಷ್ಟೇ ಇದಾಗಿಲ್ಲ. ಅಲ್ಲಿ ಯಾರು ಡವ್ ಮಾಡ್ತಾರೆ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನಾಟಕ ಮಾಡ್ತಾರೆ. ಡವ್ ಅಂದ್ರೆ ನಾಟಕ. ಯಾರು ನಾಟಕ ಮಾಡ್ತಾರೆ ಅನ್ಸುತ್ತೆ? ಎಲ್ಲಿ ಯಾರು ಇಲ್ಲ, ಇವ್ರೊಬ್ರೇ ನಮ್ಗೆ ಚೆನ್ನಾಗಿದಾಗೋದು. ಯಾರು ಅವರೇ ಅಲ್ಲಿ ಗಿಲ್ಲಿ ನಾಟ ಅಲ್ಲ, ಗಿಲ್ಲಿ ಓಕೆ. ನಾಟಕ ಯಾರು ಮಾಡ್ತಾರೆ ಅನ್ಸುತ್ತೆ? ನಾಟಕ ಇವರೇ ನಾಟಕ ಇದು ಮಾಡ್ತಾರ. ಗಿಲ್ಲಿ ನಾಟಕ ಇದು ಚಂದ ಬತ್ತೇರೋರು, ಚೆನ್ನಾಗಿ ಬತ್ತಿರೋದವ್ರು. ಈ ಡವ್ ಮಾಡ್ತಾರೆ ಅಂತ ಗೊತ್ತಾ? ಡವ್ ಮಾಡ್ತೀಯ ನೀನು ಅಂತ ಚೆನ್ನಾಗಿ ಆಡದಿರೋರು ಯಾರು? ಅಲ್ಲಿ ಯಾರು ನಾನೇನು ಅವ್ರ ಪರಿಚಯ ಮಾಡ್ಕೊಂಡಿಲ್ಲ ಅವ್ರ. ಆಮೇಲೆ ಗಿಲ್ಲಿ ನಟ ಇಲ್ಲಿ ಬಂದಾಗ ನಿಮ್ಮನ್ನ ಏನಂತ ಮಾತಾಡ್ತಾರೆ? ಮಲ್ಲು ಅಂತ ಬಂದು. ನಿಮ್ಮ ಹೆಸರು? ಮಲೇಜಮ್ಮ ಅಂತ ಬಂದು ಖುಷಿಗ ಮಲ್ಲು ಮಲ್ಲು ಏನ್ ಮಾಡ್ತಾ ಇದೀಯ ಅಂತಾರ? ಹಂಗಂತಾರ. ಮಲ್ಲು ಏನ್ ಮಾಡ್ತಾ ಇದೀಯ, ಊಟ ಆಯ್ತಾ ನಾಷ್ಟ ಆಯ್ತಾ ಅಂತ ಅಂತ. ಈಗ ಫೇಮಸ್ ಆದ್ಮೇಲೆ ಯಾವಾಗ್ಲೂ ಬಂದ್ರು ಹಂಗೆ ಅನ್ನೋದು. ಫೇಮಸ್ ಆದ್ಮೇಲೆ ಅದೇ ಅದು ಅನ್ನೋದು ಮಾತ್ರ ಮಾತಾಡ್ಸ್ತಾರ, ಮಾತ್ರ ಹೋಗುದಿಲ್ಲ. ಸೆಲೆಬ್ರಿಟಿ ತರ ನಾನು ಸೆಲೆಬ್ರಿಟಿ ಆತರ ಏನೇನು ಇಲ್ಲ. ಒಳ್ಳೆ ತಾಂದಲೆ ನಮ್ಮನೇಲೆ ಉಣ್ಕ ನಮ್ಮನೇಲೆ ಏನ್ ಬೇಕಾದ್ರೆ ತಕ್ಕಂದು ಊಟ ಮಾಡ್ತಾರೆ. ಇದು ನಿಮ್ದೇನ ಹೊಲ? ನಮ್ಮದೇ. ನಿಮ್ಮ ಕುರಿ ಇದಾವ? ಕುರಿ ಒಂದ್ 2-3 ಅಷ್ಟೇ ಇದು ಮಾಡ್ತಾರೆ. ನಿಮ್ಮ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಅವ್ರೆ. ಅವರು ಬೆಂಗಳೂರಲ್ಲಿ ಎಲ್ಲ ನಮ್ಮ ಮಕ್ಕಳು ಅವ್ರಿಗೆ, ನನ್ನ ಮೊಮ್ಮಕ್ಕಳು ಅವ್ರಿಗೆ ಅವರು ಎಲ್ಲ ಜೊತೆ. ಈಗ ಓಟ್ ಹಾಕ್ತಾರ ನಿಮ್ಮ ಮಕ್ಕಳೆಲ್ಲ ಅವ್ರಿಗೆ? ಹಾಕ್ತಾರೆ. ಆಯ್ತು. ಯಾರಂದ್ರೆ ಏನು ಜಗಳ ಇಲ್ಲ. ಅಲ್ಲ, ಈ ಗಿಲ್ಲಿ ನಟ ಈಗ ಅಲ್ಲಿ ಜಗಳ ಮಾಡ್ತಾರೆ ಗೊತ್ತಾ, ಅಶ್ವಿನಿ ಗೌಡ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೋಮ್ಗೆ ಏನೋ ಇದು ಮಾಡ್ತಾಳೆ, ಗಲಾಟೆ ಮಾಡ್ತಾರಲ್ಲ ಒಂಥರ. ಇವನು ಒಂಥರ ಕಾಮಿಣಿ ಮಾಡ್ಬಿಡ್ತಾರ. ಹೋಗಮ್ಮ ಅನ್ಕನ್ಕ ಗಲಾಟೆ ಮಾಡ್ಕೊ ಬಂದ್ಬಿಡ್ತಾರ ಅಷ್ಟೇ. ಇಲ್ಲಿ ಗಿಲ್ಲಿ ನಟ ಇಲ್ಲಿದ್ದಾಗ ಯಾರ ಜೊತೆ ಜಗಳಾಡಿದ್ರ? ಯಾರ ಜೊತೆಲ್ವ ಒಂದ್ ದಿವ್ಸ ಚಿಕ್ಕದ್ರಲ್ಲಿ ಮಾಮೂಲಿ ಇಷ್ಟು ಉದ್ದ ಇದ್ದಾಗ ಮಾಮೂಲಿ ಕುಣುಕ ಪಾಣುಕ ಈಗ ಪೂಜೆ ಗೀಜೆ ಒತ್ಕೊಂಡು ಕುಣುಕ ಪಾಣಕ್ಕೆ ಹೋಯ್ತಿದ್ರು. ತಾಂಟ ಗಿಂಟ ಬಿಡಿದ್ರೆ ಅಷ್ಟೇ. ಇನ್ಯಾ ಕೆಟ್ಟ ಬುದ್ಧಿ ದೇವ್ರು ಮಾಡ್ತಾರಲ್ಲ ಊರೊಳಗೆ, ಕುಣಕ್ ಗಿಣಕ್ ಹೋಯ್ತಿದ್ರು ಅಷ್ಟೇ. ಇನ್ನೇನು ಕೆಟ್ಟ ಬುದ್ಧಿ ಇದ್ದೆ. ಈಗ ನಿಮ್ಮನ್ನ ಬಿಗ್ ಬಾಸ್ ನೋಡಿದಿರ, ನಿಮ್ಮನ್ನ ಕರೀತಾರೆ, ಮಲ್ಲಮ್ಮ ಅಲ್ವಾ? ಮಲ್ಲಮ್ಮವ್ರೆ ಬನ್ನಿ ಬಿಗ್ ಬಾಸ್, ಮಲ್ಲಜಮ್ಮ ಬನ್ನಿ, ನಿಮ್ಮ ಊರು ಹುಡುಗ ಇಲ್ಲಿ ಇದ್ದಾನೆ ಈ ಬಿಗ್ ಬಾಸ್ ಮನೊಳಗೆ ಅಂತ ಕರೀತಾರೆ. ಅಲ್ಲಿ ಹೋದ ತಕ್ಷಣ ಫಸ್ಟ್ ಯಾರಿಗೆ ಬುದ್ಧಿ ಹೇಳ್ತೀರಾ? ಅದೇ ಯಾರಿಗಿಲ್ಲ, ಇವ ಅಮ್ಮನಿಗೆ ಹೇಳ್ಬೇಕು. ಏನಂತ ಬುದ್ಧಿ ಹೇಳ್ತೀರಾ? ಏನಮ್ಮ ಎಲ್ರಿಗೂ ಗಲಾಟೆ ಮಾಡ್ಕೋಯ್ತಿಯಲ್ಲ, ಒಟ್ಟು ಮಟ್ಟಿಗೆ ನೀನು ಮಾಡ್ಕೋಗು. ಅವರು ನಿಮ್ಮ ಥರ ತಮ್ಮದಿರಂಗಲ್ವಾ ಅಣ್ಣದಿರಂಗಲ್ವಾ, ಹೇಳ್ಕೋಬೇಕು ನೀನು. ಫಸ್ಟ್ ನೀನು ಹಂಗೆ ಹಿಂಗೆ ತರದಾಕ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಮುಚ್ಕೇರ್ರಿ ಗಿಚ್ಕೇರ್ರಿ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತೀರಾ. ಈಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಹಿಂಗೆ ಮಾತಾಡೋದು, ಸುಮ್ಮನೆ ರಜಿ ನೀವು, ನಾವು ಹಿಂಗೆ ಮಾತಾಡೋದು ಅಂತೀರಾ, ಆಗೇನು ಮಾಡ್ತೀರಾ? ಆಗ ಹೇಳ್ಬೇಕೊಳಗೆ ಏನು ಹಂಗೆ ಅಂತ ಅಂದ್ರೆ ಯಾರು ಕೇಳ್ಬಿಟ್ಟಾರ? ಈಗ ಯಾರು ಕೇಳೋದಿಲ್ಲ ನಿನ್ನ ಮಾತ. ನಿಂತವಿದ್ರೆ ನಿನ್ಗೆ ಆಯ್ಸ್ತಿದ್ರೆ ಹಣೆ ಇದ್ರೆ ನಿಂತವದೆ. ಈಗ ಯಾರು ನಿನ್ನ ಮಾತು ಕೇಳೋದಿಲ್ಲ ಅಂತ ಯಾರು ಕೇಳೋದಿಲ್ಲ. ಗಿಲ್ಲಿಗೆ ಏನು ಹೇಳ್ಬತ್ತೀರ? ಅಲ್ಲಿ ಏನಾರ ಒಳ್ಳೆ ತಂದ್ರೆ ಹೋಗಪ್ಪ ಮುಂದೆ ಬಪ್ಪ
ಅಂದ್ಬಿಟ್ಟು ಹೇಳ್ಬಿಟ್ಬೇಕು. ಅದು ಬಿಟ್ಟರೆ ಈಗ ಅವ್ರ ಜೊತೆ ಪೇರ್ ಆಗಿದಲ್ಲ ಕಾವ್ಯ, ಅವ್ರಿಗೇನು ಹೇಳ್ಬಿಡ್ತೀರಾ? ಅವ್ರಿಗೂ ಹೋಗವ ಮಟ್ಟಿಗೆ ಮಾಡ್ಕೋಗವ ಗಿಲಿ ಜೊತೆಲಿ ಅಂತ ಹೇಳ್ಬಿಟ್ಬರ್ಬೇಕು. ಮತ್ತೆ ಬೇರೆ ಯಾರಿಗೆ ಬುದ್ಧಿ ಹೇಳ್ತೀರ ಅಲ್ಲಿ? ಇನ್ಯಾರಿಗೂ ಹೇಳಿಲ್ಲ, ಈ ಅಮ್ಮಗೊಂದು ಹೇಳ್ಬೇಕು, ಅಮ್ಮನಿಗೊಂದು ಹೇಳ್ಬೇಕು. ಓಕೆ. ಗಿಲ್ಲಿ ನಟ ಅವರು ಮದುವೆ ಬಗ್ಗೆ ಹೇಳೋದಾದ್ರೆ ಕಾವ್ಯ ಏನು ಮದುವೆ ಸುದ್ದಿ, ಮದುವೆ ಆಗೋದಿಲ್ಲ ಅಂತಂದ್ರೆ ಆಗ್ಮ ಸುಮ್ಗಿರಮ್ಮ ಏನು ಮಲ್ಲು ಮದುವೆ ಅಂತಿದೆಯಲ್ಲ ಅಂತ ಅಂತಾರೆ ಅಷ್ಟೇ. ಮಲ್ಲು ಮದುವೆ ಅಂತ. ಈಗ ಕಾವ್ಯ ಪೇರ್ ಹೆಂಗಿದೆ ಅವ್ರದ್ದು? ಕಾಣಿ ಅಂತ ನನ್ನ ಇಷ್ಟ. ಕಾಣಿ 2-3 ಐಕ್ಳು ಹಂಗೆ ಬೈದು, ಇಲ್ಲೂ ಒಬ್ಬಳು ಬೈದ. ಅವ್ರು ಏನು ಇದಮ್ಮ ಇಷ್ಟಪಡ್ನಿಲ್ಲ. ಅವರು ಯಾರನ್ನು ಇಷ್ಟಪಡ್ಲಿಲ್ಲ, ಯಾರನ್ನು ಇಷ್ಟಪಡ್ನಿಲ್ಲ. ಸೋಮ್ಗೆ ಹೋಗಿ ಖುಷಿ ಹಂಗೆ ಹೋಗ್ತ ಮನೆಗೆ ಹೋದ ಮಟ್ಟ ಐಕ್ಳ ಮೇಲೆ ಎಲ್ಲ ಹಂಗೆ ಮನೆ ಕತ್ತಿಲ್ಲ ಯಾಕಲ ಸೋಮ್ಗಿರಮ್ಮ ಅಂತ ಅಂತಾರೆ. ಈಗ ಕಾವ್ಯ ಅವ್ರನ್ನ ಮದುವೆ ಆಗ್ತಾರ ಅವ್ರೇನಾದ್ರು? ನಾನು ಇಷ್ಟ ಕಾಣಿ ಅಂತ ಸುಮ್ಮನೆ ಸಮಸ್ಯೆ ಮಾಡ್ತಾವ್ರು, ತಮಾಷೆ ಮಾಡ್ತಾರೆ. ಮದುವೆ ಆದ್ರೆ ನಿಮ್ಗೆ ಒಪ್ಕೆನಾ? ಮದುವೆ ಆಗದ್ರೆ ಒಪ್ಕನೆ. ಸೊಸೆ ಈ ಊರು ಸೊಸೆಯಾಗಿ ಬಂದ್ರೆ ಒಪ್ಪಿಗೆ, ನಿಮ್ಮ ಒಪ್ಪಿಗೆ ಸಿಕ್ಕಿದೆ, ಚೆನ್ನಾಗದ ಆದ್ರೆ ಒಪ್ಪಿಗೆ ಚೆನ್ನಾಗಿದೆ. ಈ ಅವ್ರೇನಾರು ಚೆನ್ನಾಗಿ ಮದುವೆ ಆಗಿ ಬರ್ತಾರೆ ಅಂದ್ಕೊಳ್ಳಿ, ಕುರಿಕಾಯ ಕರಿತೀರ ಅವ್ರನ್ನೂ? ಯಾರ ಹುಡುಗಿನ? ಯಾವ ಕುರಿ ಮೇಯಿಸ್ತಾಳೆ ಇಲ್ಲಿ ಅವಳು? ಯಾವ ಕುರಿ ಮೇಯಿಸಳವಳು? ಯಾವ ಕುರಿನೂ ಮೇಯಿಸಲ್ಲ. ಈಗ ನಿಮ್ಮ ಮಗ ಇಲ್ಲಿ ಇಷ್ಟೆಲ್ಲ ಕುರಿ ಮೇಯಿಸ್ತಿದ್ರು, ಬಂಡೂರು ಕುರಿಯ. ಈಗ ಅಲ್ಲಿರೋ ಕುರಿಗಳು ಮೇಯಿಸ್ತಾವ್ರೆ ಅಂತ ಗೊತ್ತೀರಾ? ಎಲ್ಲಿ ಕುರಿ ಅಂದ್ರೆ ಬಿಗ್ ಬಾಸ್ ಮನೇಲಿ ಇದಾರಲ್ಲ ಜನಗಳು, ಅಲ್ಲಿರೋ ಕುರಿಗಳೇ ಮೇಯಿಸ್ತಾ ಇದಾರ. ಅಲ್ಲ ಮೇಯಿಸ್ತಾವ್ರೆ ಅಂತ ಅನ್ಸುತ್ತೆ ನಿಮ್ಗೆ ಅಂತ? ಅಲ್ಲಿ ಏನು ಮೇಯಿಸೋದಿಲ್ಲ, ಮಾಮೂಲಿ ಕಾಮಿಣಿ ಅದು ಇದು, ಅಲ್ಲಿ ಇಲ್ಲಿ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ಕಾಮಿಣಿ ಮಾಡ್ಬಿಟ್ಟು ಬರ್ತಾರೆ ಅಷ್ಟೇ ಅವರು. ಈಗ ನಿಮ್ಮ ಮೊಮ್ಮಗ ಈಗ ಸದ್ಯಕ್ಕೆ ನಿಮಗೆ ಮೊಮ್ಮಗ ಆಗಿದ್ರು, ಈ ಊರಲ್ಲಿ ಸ್ವಲ್ಪ ಫೇಮಸ್ ಆಗಿದ್ರು, ಕಾಮಿಡಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಬರ್ತಾಯಿದ್ರು. ಇವಾಗ ನೀವು ಕರ್ನಾಟಕದಲ್ಲಿ ಯಾರ ಹತ್ರ ಹೋಗಿ ಮೈಕ್ ಹಿಡಿದ್ರು ಬಿಗ್ ಬಾಸ್ ನೋಡ್ತೀರಾ, ಯಾರು ಇಷ್ಟ ಅಂದರೆ ಗಿಲ್ಲಿ ಅಂತಾರೆ. ಸೊ ಏನು ಅನ್ಸುತ್ತೆ ನಿಮಗೆ? ಒಳ್ಳೇದಾಗಲಿ ಅಂತ, ಒಳ್ಳೇದಾಗಲಿ, ಮುಂದೆ ಬರಲಿ ಅವನು ಅಂತ ನೆನೆಸ್ಕೊತೀನಿ. ಮನಸ್ತೃಪ್ತಿಯಿಂದ ಖುಷಿ ಆಗ್ತಿದೆ. ಏನು ಹೇಳ್ತೀರಾ ಜನಗಳಿಗೆ? ಏನು ಹೇಳ್ತೀರಾ ಅಲ್ಲಿ ಅವ್ರಿಗೆಲ್ಲ ಏನು ಹೇಳ್ತೀರಾ ಹೇಳಿ? ಒಳ್ಳೇದಾಗಲಿ, ಬರಲಿ, ಮುಂದೆ ಬರಲಿ ಅಂತ ಹೇಳ್ತಾನೆ. ಜನಗಳಿಗೆ ನಮ್ಮ ಮಗನ ಸಪೋರ್ಟ್ ಮಾಡಿ ಅಂತ ಹೇಳ್ತೀರಾ? ನನ್ನ ಮೊಮ್ಮನ ಸಪೋರ್ಟ್ ಮಾಡ್ರಿ. ಅಷ್ಟೇ. ಸರಿ ಅಜ್ಜಿ, ಥ್ಯಾಂಕ್ ಯು. ಆಯ್ತು.